ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ವೀಕ್ಷಕರೇ, ಇವತ್ತಿನ ದಿವಸ ನಾನು ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ಯಡ್ಡೋಣಿ ಗ್ರಾಮದಲ್ಲಿದ್ದೀನಿ. ಈ ಪುಟ್ಟದಾದ ಗ್ರಾಮದಲ್ಲಿ ಒಂದು ಹೈಟೆಕ್ದಾದ ಒಂದು ಸ್ಕೂಲ್ ಓಪನಿಂಗ್ ಆಗ್ತಾ ಇದೆ ಇವತ್ತಿನ ದಿವಸ. ಆ ಒಂದು ಸಂಸ್ಥೆಯವರು ಈ ಒಂದು ಶಾಲೆಯನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಆ ಸಂಸ್ಥೆ ಯಾವುದು ಮತ್ತು ಆ ಸಂಸ್ಥೆಯವರು ಯಾಕೆ ಈ ಪುಟ್ಟ ಒಂದು ಗ್ರಾಮಕ್ಕೆ ಒಂದು ಹೈಟೆಕ್ ಶಾಲೆಯನ್ನು ಮಾಡಿಕೊಟ್ರು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತಿನ ದಿವಸ ವಿಡಿಯೋವನ್ನು ಮಾಡೋಣ ವೀಕ್ಷಕರೇ. ಬನ್ನಿ, ಆ ಹೈಟೆಕ್ ಸ್ಕೂಲನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ನಿಮಗೆ ಅದ್ಭುತವಾಗಿದೆ ಆ ಶಾಲೆ. ಈ ಒಂದು ಇಂತಹ ಸಣ್ಣ ಪುಟ್ಟ ಗ್ರಾಮಕ್ಕೆ ಹೈಟೆಕ್ ಸ್ಕೂಲ್ ಬರಬೇಕಾದದ್ದು ತುಂಬ ಅವಶ್ಯಕವಾಗಿದೆ. ಯಾಕಂತಂದ್ರೆ ಸಿಟಿ ಗ್ರಾಮಗಳಲ್ಲಿ ಹೈಟೆಕ್ ಸ್ಕೂಲ್ಗಳು ಇದ್ದೇ ಇರ್ತವೆ, ಭಾಳ ಒಳ್ಳೆಯ ಕ್ವಾಲಿಟಿ ಸ್ಕೂಲ್ಗಳಿರ್ತವೆ. ಅಂಥದ್ರೊಳಗೆ ಇವತ್ತು ಒಂದು ಸಂಸ್ಥೆಯವರು ಒಂದು ಒಳ್ಳೆಯ ಸ್ಕೂಲ್ ಮಾಡಿಕೊಟ್ಟಾರೆ. ಬನ್ನಿ ವೀಕ್ಷಕರು, ಅವರ ಒಂದು ಶಾಲೆಯನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೊದಲು ಇರ್ತಕ್ಕಂಥ ಶಾಲೆ, ಆನಂತರ ಈಗ ಹೊಸದಾಗಿ ಸರ್ಕಾರಿ ಪ್ರೌಢಶಾಲೆ ಓಪನಿಂಗ್ ಆಗಿದೆ. ಇದೇ ವರ್ಷದಲ್ಲಿ ಓಪನಿಂಗ್ ಆಗಿದೆ ಅಂತ. ಅದ್ರ ಜೊತೆಗೆ ಇವತ್ತಿನ ದಿವಸ ಒಂದು ಹೊಸ ಕಟ್ಟಡ ನಿರ್ಮಾಣ ಮಾಡಿಕೊಟ್ಟಾರೆ ಒಂದು ಕಂಪ್ನಿಯವರು. ಬನ್ನಿ, ಆ ಕಂಪ್ನಿ ಯಾವುದನ್ನೋದನ್ನು ಕೂಡ ನಾನು ಪರಿಚಯ ಮಾಡಿಕೊಡ್ತೀನಿ. ಓಕೆ ವೀಕ್ಷಕರೇ, ಬನ್ನಿ, ನನ್ನ ಹಿಂದೇನು ಕಾಣಿಸ್ತಾ ಇದೆ ಈ ಹೊಸ ಶಾಲೆಯನ್ನು ತೋರಿಸ್ತೀನಿ. ಬನ್ನಿ ವೀಕ್ಷಕರೇ, ಅದ್ರ ಜೊತೆಗೆ ಇಲ್ಲೇನು ನಿಮ್ಗೆ ಕಾಣಿಸ್ತಾ ಇದೆ ಹೊಸಟ ಕಟ್ಟಡ. ಇದು ಇಲ್ಲೇನು ಕಾಣಿಸ್ತಾ ಇದೆ ಹೊಸಟ ಕಟ್ಟಡ. ಅಂದರೆ ಈ ಹೊಸಟ ಅಂತಕ್ಕಂಥ ಕಂಪ್ನಿಯವರು ಈ ಒಂದು ಶಾಲಾ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ಟಾರ. ಭಾಳ ಅದ್ಭುತವಾದಂಥ ಶಾಲೆಯನ್ನು ನಿರ್ಮಾಣ ಮಾಡಿಕೊಟ್ಟಾರ. ಈ ಶಾಲೆ ಈ ಊರಿನ ಗ್ರಾಮಸ್ಥರು ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ಯಾಕಂತಂದ್ರೆ ಒಂದು ಒಳ್ಳೆಯ ಶಾಲೆಯನ್ನು ನಿರ್ಮಾಣ ಮಾಡಿಕೊಟ್ಟಾರ ವೀಕ್ಷಕರೇ. ಬನ್ನಿ, ಇಲ್ಲಿ ಯಾರಾದರೂ ಇದ್ದರೆ ಸ್ಥಳೀಯರನ್ನ ಮಾತಾಡಿಸಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ಅವ್ರದ್ದು ಆ್ಯಕ್ಚುಲಿ ಏನಪ್ಪ ಅಂದ್ರೆ ಒನ್ ಸ್ಕೂಲ್ ಎಟ್ ಎ ಟೈಮ್ ಅಂಥೇಳಿ, ಎ ಸೇಫ್ ಆ್ಯಂಡ್ ಸ್ಟ್ರಾಂಗ್ ಸ್ಕೂಲ್ ಫಾರ್ ಎವ್ರಿ ಚೈಲ್ಡ್ ಅಂತಕ್ಕಂತಹ ಒಂದು ಸ್ಲೋಗನನ್ನು ಇಟ್ಕೊಂಡು ಅವರು ಶಾಲೆಯನ್ನು ಓಪನ್ ಮಾಡ್ಯಾರ. ಬನ್ನಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯಡ್ಡೋಣಿ. ಪೂರ್ಣ ಒಂದು ಶಾಲೆಯ ಕಟ್ಟಡವನ್ನೇ ಪೂರ ಒಂದು ಶಾಲೆಯನ್ನೇ ಅವರು ನಿರ್ಮಾಣ ಮಾಡಿಕೊಟ್ಟಾರ. ಬನ್ನಿ ವೀಕ್ಷಕರೇ, ಈ ಕಟ್ಟಡ ಕೂಡ ಓಪನಿಂಗ್ ಆಗ್ತಾ ಇದೆ. ನಾಳೆ ಈ ಶಾಲೆ ಓಪನಿಂಗನ್ನು ಕಾಣ್ತಾ ಇದೆ. ಈಗ ಹೊಸಟ ಕಂಪ್ನಿಯವರು ಕೂಡ ಬಂದು ಈ ಶಾಲೆಯನ್ನು ಓಪನಿಂಗ್ ಮಾಡಿಕೊಡ್ತಾರೆ, ಪ್ರಾರಂಭವನ್ನು ಮಾಡಿಕೊಡ್ತಾರೆ. ಅಂಥ ಶಾಲೆಯನ್ನು ಇವತ್ತಿನ ದಿವಸ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ಆ ಕಟ್ಟಡ. ಸರ್ ನಮಸ್ಕಾರ. ನಮಸ್ತೆ ಸರ್. ಏನು ಸರ, ಈ ಹೊಸಟ ಕಂಪ್ನಿಯವರು ನಿಮಗೆ ಶಾಲೆಯನ್ನು ನಿರ್ಮಾಣ ಮಾಡಿಕೊಟ್ಟಾರ, ನಾಳೆ ಓಪನಿಂಗ್ ಕಾಣ್ತಾ ಇದೆ. ಏನು ಹೇಳ್ತೀರಿ ಸರ್ ಆ ಕಂಪ್ನಿಯವ್ರ ಬಗ್ಗೆ? ಸರ್, ಮೊದಲನೇದಾಗಿ ಹೊಸಾಟ್ ಅಂದರೆ ಹೊಸಾಟ್ ಶೈಕ್ಷಣಿಕ ಧರ್ಮದತ್ತಿ ಸಂಸ್ಥೆ ಬೆಂಗಳೂರು ಹಾಗೂ ಶ್ರೀಮತಿ ಸ್ನೇಹ ಮತ್ತು ಕೀರ್ತಿ ಅಂತಕ್ಕಂಥವ್ರು ಅವರ ಸಹಯೋಗದಲ್ಲಿ ಈ ಒಂದು ಕೊಠಡಿಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಸರ್. ಬಹಳ ಅದ್ಭುತವಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. 4 ತರಗತಿ ಕೊಠಡಿಗಳು, 2 ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮೊದಲನೇದಾಗಿ ನಮ್ಮ ಗ್ರಾಮದ ಸರ್ವರ ಪರವಾಗಿ ನಾವು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಕಾರಣ ಇಷ್ಟೇ, ನಮ್ಮ ಗ್ರಾಮದಲ್ಲಿ ತರಗತಿ ಕೊಠಡಿಗಳ ಸಮಸ್ಯೆ ಇತ್ತು. ಅದನ್ನು ನಾವು ಅವರಿಗೆ ಗಮನಕ್ಕೆ ತಂದಾಗ ಸುಮಾರು ಒಂದು ವರ್ಷ ಅವರು ನಮ್ಮ ಶಾಲೆಯನ್ನು ಫಾಲೋಅಪ್ ಮಾಡಿ, ಇಲ್ಲ ಇಲ್ಲಿ ಅವಶ್ಯಕತೆ ಇದೆ ಅಂತಕ್ಕಂಥ ಇದನ್ನು ಮನಗಂಡು ಸುಮಾರು 1 ವರ್ಷದಿಂದ ಈ ಪ್ಲಾನ್ ನಮ್ಮದು ಅಪ್ರೂವಲ್ ಆಯ್ತು ಸರ್. ಅದು ಆಗಿ ಈಗ ಸಿದ್ಧಗೊಳಿಸ್ಕೊಟ್ಟಿದ್ದಾರೆ. ಭಾಳ ಅದ್ಭುತವಾಗಿ ಕಟ್ಟಿದ್ದಾರೆ ಸರ್. 4, 5, 6, 7 ಸರ್, 4 ಕ್ಲಾಸ್ ರೂಮ್. ಒಂದು ಶಾಲೆನೇ 4 ಕ್ಲಾಸಿಗೆ ಕೊಠಡಿಗಳು ಹೆಂಗದ ಅನ್ನೋದು. ಬನ್ನಿ ವೀಕ್ಷಕರೇ, ಈ ಶಾಲೆಯ ಶಿಕ್ಷಕರ ಜೊತೆಗಿದ್ದೆ ನಾನು. ಅವ್ರ ಹೆಸರು ಶ್ರೀ ಮಹೇಶ್ ಗುರುಗಳು ಅಂತೇಳಿ. ಅವರು ನಮಗೆ ಅವ್ರು ನಿರ್ಮಾಣ ಮಾಡಿಕೊಟ್ಟಿರುವಂತಹ ತರಗತಿಗಳನ್ನು ಈ ಊರಿಗೆ ಕೊಟ್ಟಿರ್ತಕ್ಕಂತಹ ಶಾಲೆಯ ಸೌಲಭ್ಯವನ್ನು ನೋಡೋಣ. ಬನ್ನಿ ಸರ್. ಸರ್, ಅವ್ರು ಮೂಲತಃ ನಮ್ಮ ಕರ್ನಾಟಕದ ಸರ್, ಮಂಡ್ಯದ ಮೇಲ್ಕೋಟೆಯವರು ಅಮೆರಿಕದಲ್ಲಿ ಇದ್ದಾರೆ. ನಮ್ಮ ಶಾಲೆಗೆ ಅವರು ಡೊನೇಟ್ ಮಾಡಿದ್ದಾರೆ ಸರ್. ವಾಹ್, ಸೂಪರ್ ವೀಕ್ಷಕರೇ, ನೀವು ನೋಡ್ಬೋದು. ಈ ನಾವೇ ಇಲ್ಲಿ ಕಣ್ಣಾರೆ ಖುದ್ದು ಅನುಭವಿಸ್ಬೋದು. ಇಲ್ಲಿ ನೋಡಿ, ಇವರು ಕೊಟ್ಟಿರುವಂತಹ ಬೆಂಚುಗಳು, ಕುಳಿತುಕೊಳ್ಳುವಂಥ ಆಸನಗಳು ತುಂಬ ಚೆನ್ನಾಗಿದೆ. ಯಾಕೆ ಸರ್? ಭಾಳ ಚೆನ್ನಾಗಿದೆ ಸರ್. ಮತ್ತು ಎಲ್ಲ ಫ್ಯಾನು, ಬೋರ್ಡು, ಟೇಬಲ್, ಡೆಸ್ಕ್, ಟೇಬಲ್ ಪ್ರತಿಯೊಂದು ಅವರ ಒಂದು ಸಂಸ್ಥೆಯಿಂದ ಬಂದಿರುವಂಥವು. ಎಲ್ಲ ಕಂಪ್ಲೀಟ್ ಅವ್ರದ್ದೇ ಸರ್. ನಮ್ದೇನು ಕೇವಲ ಓಪನಿಂಗ್ ಮಾಡಿಕೊಂಡು ನಾವು ತರಗತಿಗಳನ್ನು ನಡೆಸ್ಬೋದು ಸರ್. ಹಾಂ ಸರ್, ಓಕೆ. ಇವರು ಸ್ಟಿಕ್ಕರ್ ಕೂಡ ಹಾಕ್ಬಿಟ್ರೆ ಸರ್ ಇಲ್ಲಿ? ಹೌದು ಸರ್. ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಓಕೆ, ಇದು ಎಷ್ಟನೇ ತರಗತಿ ಸರ್ ಇದು? ಬರ್ರಿ, ಕ್ಲಾಸ್ ಯಾವ್ದು ಅಲಾಟ್ ಮಾಡಿದ್ದಾರೆ ಸರ್? 4-5ಕ್ಕೆ ಸಂಬಂಧಪಟ್ಟಂತೆ ಏನಾಗಿರೋದು,
ಜಾಮಿತಿಯ ಆಕಾರಗಳು, ಶೇಪ್ಸ್, ಹೃದಯದ ಭಾಗಗಳು, ಪ್ರಾಣಿ ಜೀವಕೋಶ, ಸಸ್ಯ ಜೀವಕೋಶ, ನೀರಿನ ಚಕ್ರ, ಭಿನ್ನರಾಶಿ, ಇನ್ನು ವಿಶೇಷವಾಗಿ ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂತೆ ಚಿತ್ರಗಳನ್ನು ಬಿಡಿಸ್ಕೊಟ್ಟಿದ್ದಾರೆ. ಸರ್ ಎಷ್ಟು ಮಕ್ಕಳು ಕೂತ್ಕೊಳ್ಳಿಕ್ಕೆ ಕೊಠಡಿ ನಿರ್ಮಾಣ ಮಾಡಿದ್ರು ಸರ್? ಒಂದು ತರಗತಿ ಕೊಠಡಿಯಲ್ಲಿ 40 ಮಕ್ಕಳು ಆಗ್ಬೋದು. 40 3 ಜನ ಕೂತ್ರು 36, 12 ಡೆಸ್ಕ್ ಕೊಟ್ಟಿದ್ದಾರೆ. 36 ಮಕ್ಕಳು ಕೂರ್ಬೋದು, 40 ಮಕ್ಕಳು ನಡೀತು ಸರ್. ಓಕೆ ಸರ್, ಓಕೆ ಬರ್ರಿ ಸರ್. ಸರ್ ನಮಸ್ಕಾರ. ನಮಸ್ತೆ ಸರ್. ಓಕೆ ಸರ್. ಸರ್ ಮಹೇಶ್ ಸರ್ 4ನೇ ತರಗತಿಯನ್ನು ಪರಿಚಯ ಮಾಡಿಕೊಟ್ರು ಸರ್. ಸರ್ ತಾವು ಏನು ಯಾವ ಈ ಹೊಸಟ ಕಂಪ್ನಿಯವರು ನಿರ್ಮಾಣ ಮಾಡಿಕೊಟ್ಟಿರುವಂಥ ಕಟ್ಟಡವನ್ನು ಸ್ವಲ್ಪ ಪರಿಚಯ ಮಾಡಿಕೊಡಿ ಸರ್ ನಮಗೆ. ಸರ್ ನಮ್ಮ ಹೆಸರು ಹನುಮಂತಪ್ಪ ಅಂತ ಸರ್. ಹಾಂ ಸರ್. ನಾವು ಇಲ್ಲಿ ಸುಮಾರು 1.5 ವರ್ಷ ಆಯ್ತು ಸರ್ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸರ್, ಇಂಗ್ಲೀಷ್ ಟೀಚರಾಗಿ, ಗೌರ್ಮೆಂಟ್ ಅಪಾಯಿಂಟ್ ಸರ್. ಇಲ್ಲಿ ನಾವು ಬಂದಾಗಲಿಂದ ಸರ್ ಇದು ವಾತಾವರಣ ಮೈಸೂರು ಇದ್ದಾಗಲಿಂದ ಒಂಥರ ಶಾಲೆ ವಾತಾವರಣ ಚೇಂಜ್ ಸರ್. ಇವಾಗಲೂ ಕೂಡ ಅದು ಏನಂದ್ರೆ ಸರ್ ಒಂದು ಅದ್ಭುತವಾದಂಥ ಒಂದು ಕೊಡುಗೆಯನ್ನು ಕೊಡಿಸಿ ಹೋಗಿದ್ದಾರೆ ಸರ್ ಅವರು ಹೊಸ ಕಂಪ್ನಿಯಿಂದ. ನಮಗೆ ಎಲ್ಲಿ ಪರಿಚಯ ಇರಲಿಲ್ಲ ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಈ ರಾಶಿ ಕಂಪ್ನಿ ಸೀಡ್ಸ್ ಅವರು ನಿರ್ಮಾಣ ಮಾಡಿರುವಂಥ ಇದು ಸುಸಜ್ಜಿತ ಊಟದ ವ್ಯವಸ್ಥೆ ಕೊಠಡಿ ಸರ್, ಮತ್ತೆ ಅದಲ್ಲ ಸರ್ ಈ ಹುಡುಗೆಲ್ಲ ಡೆಸ್ಕ್ ಸರ್, ಸಾಕಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಸರ್ ಶಾಲೆಗೆಲ್ಲ. ತೋಟ ಈಗ ಅಮೆರಿಕಾದವರು ಇವರು ಸ್ನೇಹ ಮತ್ತು ಕೀರ್ತಿ ಅನ್ನೋರಿದಾರಲ್ಲ ಸರ್, 4 ಸುಸಜ್ಜಿತವಾದಂಥ ವರ್ಗ ಕೋಣೆಗಳನ್ನು ಕೊಟ್ಟಿದ್ದಾರೆ ಸರ್ ಮಕ್ಕಳಿಗೆ. ಕೂರ್ಲಿಕ್ಕೆ ಚೇರ್ ಆಯ್ತು ಸರ್, ಮತ್ತೆ ಟೇಬಲ್ ಆಯಿತು, ಅದೆಲ್ಲ ಭಾಳ ಖುಷಿ ಅನ್ಸುತ್ತೆ ಸರ್. ಎಲ್ಲ ಪ್ರತಿಯೊಂದು ಗೋಡೆಗಳೆಲ್ಲ ಸರ ವಿಭಿನ್ನವಾದಂಥ ಚಿತ್ರಗಳಿಂದ ಕೂಡಿವೆ ಸರ್. ಇದು ಕೂಡ ಏನಾಗುತ್ತೆ ಅಂತ ಸರ್ ಮಕ್ಕಳಿಗೆ ಕಲೀಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸರ್. ಇದು ಈ ಕಡೆ ಸರ್ ನೋಡಿ ಸರ್, ಈ ಕಡೆ ಹಾಗೆ ಈ ಕಡೆ ಎಲ್ಲ ಒಂದೇ ರೀತಿಯಿಂದ ಸರ್ ನೋಡ್ಬೋದು ಸರ್. ಈ ಕಡೆ ಇಲ್ಲಿ ಕ್ಲಾಸ್ ನಡೀತಿದ್ವಿ ಅಂತ ಇಲ್ಲಿ ಬಂದು ನಿಂತ್ರೆ ಸಾಕು ಸರ್, ಎಲ್ಲ ಗೊತ್ತಾಗುತ್ತೆ ಸರ್. ಆ ಸ್ಟೇಜ್ ಅಲ್ಲಿ ಕಟ್ಟಿದ್ದಾರೆ ಸರ್. ಮಾತ್ರ ನಾಳೆ ಓಪನಿಂಗ್ ಇದೆ ಸರ್. ಅದು ಒಂದು ಖುಷಿ ವಿಚಾರ ಸರ್ ಅಡ್ವಾನ್ಸ್ ಶಾಲೆಗೆ ಸರ್. ಇದು ಆಕ್ಚುಲಿ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂತದ್ದು ವಿಚಾರ ಸರ್ ಇದು. ಯಾಕಂದ್ರೆ ಅಷ್ಟು ಸುಲಭ ಅಲ್ಲ ಸರ್. ಎಲ್ಲ ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿ ಶಾಲೆ ಎಲ್ಲ ಫ್ರೀಯಾಗಿ ಕಟ್ಟಿಸ್ಕೊಟ್ಟು ಮಕ್ಕಳು ಓದಿಗೆ ಅನುಕೂಲ ಆಗಲಿ ಅಂತ ಸರ್ ಇಷ್ಟೆಲ್ಲ ಮಾಡಿದ್ದಾರೆ ಸರ್. ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಿದ್ದಾರೆ ಸರ್, ಪ್ರತ್ಯೇಕವಾಗಿ ಸರ್ ಬಾಯ್ಸ್ಗೆ ಮತ್ತು ಗರ್ಲ್ಸ್ಗೆ ಸರ್. ಇಷ್ಟೆಲ್ಲ ಸರ್ ನಾಳೆ ಒಟ್ಟು ಸಂತೋಷದಿಂದ ಸಡಗರದಿಂದ ಏನು ಮಾಡ್ತಾ ಇದೀವಿ ಸರ್, ಈ ಥರನಾಗೆಲ್ಲ ಡಿಸೈನ್ ಮಾಡಿದ್ದೀವಿ ಸರ್. ಒಟ್ಟು ನಾಳೆ ಸರಸ್ವತಿ ಪೂಜೆ ಮಾಡಿ ಸರ್, ಒಟ್ಟು ಅವರು ಎಲ್ಲ ಅತಿಥಿಗಳನ್ನು ವೆಲ್ಕಮ್ ಮಾಡ್ಕೊಂಡು ಸರ್, ಒಟ್ಟು ಗ್ರ್ಯಾಂಡ್ ಆಗಿ ಓಪನಿಂಗ್ ಮಾಡ್ಬೇಕಂತ ಅನ್ಕೊಂಡಿವಿ ಸರ್. ಓಕೆ ಸರ್, ಸೂಪರ್ ಸಹಕಾರ ಕೊಟ್ಟು ಸರ್. ನಿಜವಾಗ್ಲೂ ಹೇಳ್ಬೇಕಂತ ಸರ್ ಪ್ರತಿಯೊಂದು ಇಲ್ಲೆಲ್ಲ ನೋಡ್ತೀವಲ್ಲ ಸರ್, ಈ ಯಾವುದ್ರಿ ಗ್ರೌಂಡ್ ಎಲ್ಲ ಸ್ವಚ್ಛ ಮಾಡೋದಾಯ್ತು ಸರ್. ಒಟ್ಟು ಎಲ್ಲದರಲ್ಲಿ ಸ್ವಲ್ಪ ಇನ್ವಾಲ್ವ್ಮೆಂಟ್ ಅದ ಸರ್ ಅವರು. ನಮ್ಮ ಮತ್ತೆ ನಿನ್ನೆ ಎಲ್ಲ ಅವ್ರ ಹತ್ರ ಮಾತಾಡಿದ್ರು ಸರ್. ಒಟ್ಟು ನಮ್ಮೂರಿಗೆ ಶಾಲೆ ಕಟ್ಟಿರೋದು ಮತ್ತೆ ನಾವು ಅಷ್ಟು ಮಾಡಲಿಲ್ಲದಂಗಪ್ಪ ಅವ್ರ ಅತಿಥಿಗಳಿಗೆ ನಾವು ಸತ್ಕಾರ ಮಾಡಲೇಬೇಕಂತ ಸರ್. ಒಟ್ಟು ನಿನ್ನೆ ಎಲ್ಲ ಕೈ ಜೋಡಿಸ್ಯಾರ ಸರ್. ಒಟ್ಟು ಹಂಗೆ ಎಲ್ಲರೂ ಸೇರ್ಕೊಂಡು ಮಾಡ್ಕೊಂಡಿವಿ ಸರ್. ಇದನ್ನೇ ನೀವು ಶಾಲೆಯವರು ಸೇರ್ಕೊಂಡು ಈ ಚಿತ್ರಗಳನ್ನು ಹಾಕ್ಸಿರ ಸರ್, ಏನು ಕಂಪ್ನಿಯವ್ರು ಹಾಕ್ಕೊಟ್ರು ಸರ್ ಇದನ್ನೆಲ್ಲ? ಸರ್ ಇದು ಅವರೇ ಹೊಸಟ ಕಂಪ್ನಿಯವರೇ ಹಾಕ್ಸ್ಕೊಟ್ರು. ಎಲ್ಲ ಅವ್ರದ್ದೇ ಎಲ್ಲ ಅವ್ರದ್ದೇ ಸರ್. ಎಲ್ಲ ಒಟ್ಟು ಇಲ್ಲಿ ನಮ್ದು ಏನಿಲ್ಲ ಸರ್. ಅವರು ಒಂದು ಇಂತಿಷ್ಟು ಅಂತಂದು ಒಂದು ಮಾರ್ಕೆಟ್ ಹಾಕೊಂಡಿರ್ತಾರೆ ಸರ್. ಈ ಪಿಕ್ಚರ್ ಇಲ್ಲಿ ಡಿಸ್ಪ್ಲೇ ಆಗಬೇಕು. ಇದು ಎಷ್ಟನೇ ತರಗತಿ ಸರ್ ಇದು? ಸರ್ ಇದು 7th ಸರ್. ಇದು 7th ಸರ್. ಈಗೆಲ್ಲ ಸರ್ ನೋಡಿ ಸರ್ ಸೈನ್ಸ್ ಸಂಬಂಧಪಟ್ಟಂಗೆ ಚಿತ್ರಗಳನ್ನು ಬಿಡಿಸಿದ್ದಾರೆ ಸರ್. ಈ ಕಡೆ ಸರ್ ಸೋಷಿಯಲಿ ಸಂಬಂಧಪಟ್ಟಂಗೆ ಸರ್. ಮತ್ತೆ ಈ ಕಡೆ ಹೋದ್ ಸರ್ ಮತ್ತೆ ಪರಿಸರದ ಬಗ್ಗೆ ಅವೇರ್ನೆಸ್ ಮೂಡಿಸಕ್ಕೆ ಸರ್. ಈ ಕಡೆ ಹೋದಾಗ ಸರ್ ನೋಡಿ ಸರ್ ಅಶ್ವಿನ್ ಬಗ್ಗೆ ಸ್ವಲ್ಪ ಫಿಸಿಕಲ್ ಇದು ಮಾಡಿದ್ದಾರೆ ಸರ್. ಮತ್ತೆ ಈ ಕಡೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಂಗೆ ಸರ್ ಕೆಲವಷ್ಟು ಮಾಡೆಲ್ಸ್ಗಳನ್ನು ಚಿತ್ರಗಳನ್ನು ಸರ್. ಇದರಲ್ಲಿ ಎಷ್ಟು ಮಕ್ಕಳು ಕೂತ್ಕೋಬೋದು ಸರ್? ಸರ್ ಇಲ್ಲಿ ನಮ್ಗೆ ಅನ್ಸಿಮಟ್ಟಿಗೆ ಸರ್ ಮ್ಯಾಕ್ಸಿಮಮ್ 35 ಇಂದ 40 ಹುಡುಗರು ಮ್ಯಾನೇಜ್ ಮಾಡ್ಬೋದು ಸರ್. ಇನ್ ಕೇಸ್ ನನಗೆ ಅನ್ಸಿಮಟ್ಟಿಗೆ 30 ಹುಡುಗರು ಎನಫ್ ಸರ್. ಕೂತ್ಕೋತಾರೆ ಸರ್, ಆರಾಮ್ ಕೂತ್ಕೊಂತಾರೆ ಸರ್. ಹೈಟೆಕ್ ಎಲ್ಲ ಹೈಟೆಕ್ ಸರ್. ಎಲ್ಲ ನೋಡಿ ಸರ್ ಫ್ಯಾನ್ಸ್ ಸರ್, ಲೈಟ್ಸ್ ನೋಡಿ ಸರ್. ಇದು ನೋಡಿ ಒಂಥರ ಏನೋ ಒಂಥರ ಸೊಗಸು ಸರ್. ಮಕ್ಕಳಿಗೆಲ್ಲ ಒಂಥರ ಕಲಿಕಾ ವಾತಾವರಣ ನಿರ್ಮಾಣ ಆಗುತ್ತೆ ಸರ್. ಈಗೆಲ್ಲ ಬೋರ್ಡ್ ನೋಡಿ ಸರ್. ಇನ್ನೇನಿದು ಲೋಕಾರ್ಪಣೆ ಆಗುತ್ತೆ ನಾಳೆ ದಿವಸ? ನಾಳೆ ದಿನ ಓಪನಿಂಗ್ ಕಾಣುತ್ತೆ ಸರ್. ಓಪನಿಂಗ್ ಆಗುತ್ತೆ ಸರ್ ನಾಳೆಯಿಂದ. ಪ್ರಾರಂಭೋತ್ಸವ ನಾಳೆ ಸರ್. ನಾಳೆಯಿಂದ ಶಾಲೆ ಪ್ರಾರಂಭೋತ್ಸವ. 1ನೇ ತರಗತಿಯಿಂದ 7ನೇ ತರಗತಿ ಮಕ್ಕಳಿಗೆ ಹಬ್ಬ ನಾಳೆ. ಸೊ 1ನೇ ತರಗತಿಯಿಂದ 7ನೇ ತರಗತಿ ಮಕ್ಕಳಿಗೆ ಎಲ್ಲ ಹಬ್ಬ ನೋಡಿ ಹಬ್ಬ ನಾಳೆ ಹಬ್ಬ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು ತಮ್ಮ ಪರಿಚಯ ಮಾಡಿಕೊಡಿ. ನಮ್ಮ ಹೆಸರು ಸುಕ್ಮನಿ ಅಂತ ಸರ್. ನಾವು 2014ರಲ್ಲಿ ಅತಿಥಿ ಶಿಕ್ಷಕರಾಗಿ ಇದೇ ಶಾಲೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಸಹ 2025-26 ಸಾಲಿ ಸಹ ನಾವು ಅತಿಥಿ ಶಿಕ್ಷಕರಾಗಿ ಇದೇ ಶಾಲೆಯಲ್ಲಿ ಸತತ 11 ವರ್ಷಗಳ ಕಾಲ ಸೇವೆ ಮಾಡ್ತಾ ಇದ್ದೀವಿ. ಈ ಶಾಲೆ ಬರ್ಬೇಕಪ್ಪ ಅಂದ್ರೆ ಪ್ರಮುಖವಾಗಿ ಕಾರಣಪ್ಪ ಅಂದ್ರೆ ನಮ್ಮ ಗ್ರಾಮಸ್ಥರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ದೇವರ ಸ್ವರೂಪವಾಗಿರ್ತಕ್ಕಂಥ ಮಹೇಶ್ ಶಿಕ್ಷಕರು. ಯಾಕಂದ್ರೆ ಅವರು ಸತತ ಒಂದು 2-3 ವರ್ಷಗಳ ಕಾಲ ಈ ಒಂದು ಕಟ್ಟಡವನ್ನು ತರಲಿಕ್ಕೆ ಸತತ ಪ್ರಯತ್ನಗಳಿಂದ ಫಲವಾಗಿ ಅದು ಈಗ ಲಭಿಸಿದೆ. ಆದರೆ
ಅವರು ಹೋದ ವರ್ಷ ಒಂದು ಟ್ರಾನ್ಸ್ಫರ್ ವರ್ಗಾವಣೆಯಿಂದ ಈ ಚಿತ್ರದುರ್ಗ ಜಿಲ್ಲೆಗೆ ಹೋಗಿದ್ದಾರೆ. ಆದರೂ ಸಹ ನಮ್ಮ ಊರಿನ ಬಗ್ಗೆ ಒಂದು ಅತ್ಯುತ್ತಮವಾದ ಕಾಳಜಿಯನ್ನು ವಹಿಸಿ ಈ ಒಂದು ಉದ್ಘಾಟನೆಯನ್ನ ಮಾಡ್ಬೇಕಂತಂದೇಳಿ ಈಗ 3 ದಿನ ಆಯ್ತು ಬಂದ್ರು ಸರ್. ಅವರು ಬಂದಾರ ಸರ್. ಅವ್ರನ್ನು ಮಾತಾಡ್ಸೋಣ ಸರ್ ಬಂದಿದ್ದಾರೆ. ಅವ್ರಿಗೂ ಕೊಠಡಿಗಳ ಯಾವ ರೀತಿ ಒಂದು ಚಿತ್ರಣವನ್ನ ಬಿಡಿಸಿ ಮಕ್ಕಳಿಗೆ ಅನುಕೂಲವಾಗಲಿ ಅಂತಂದೇಳಿ ಅವರು ಕಟ್ಟಿಸಿಕೊಟ್ರು ಅಂತಂದೇಳಿ ತೋರಿಸ್ತೀನಿ ಬರ್ರಿ ಸರ್. ತೋರಿಸ್ತಾರೆ ಬನ್ನಿ. ಶಿಕ್ಷಕರು ಸುಕ್ಮನಿ ಸರ್ ಕೂಡ ಕ್ಲಾಸ್ ರೂಮ್ ಅನ್ನು ತೋರಿಸ್ತಾರೆ, ಬರ್ರಿ ನೋಡೋಣ ಬರ್ರಿ. ಸರ್ ಇದು 5ನೇ ಕ್ಲಾಸ್ ಸರ್. ಇದು 5ನೇ ಕ್ಲಾಸ್. ಇದು ಆ ಕಡೆ ಸರ್. ಇದು 6ನೇ ಕ್ಲಾಸ್. ಏನ್ ಶಾಲಾ ಮಕ್ಕಳಿಗೆ ಅತ್ಯುತ್ತಮವಾದ ಒಂದು ಚಲೋ ಒಳ್ಳೆಯಕ್ಕೆ ಸಂಬಂಧಿಸಿದಂತ ಸಂಧಿಗಳು ಮತ್ತು ವಿಜ್ಞಾನಕ್ಕೆ ಸಂಬಂಧಿಸಿದಂತ ಚಿತ್ರಣಗಳು ಬರ್ರಿ ಇದಾಗಿ ಸರ್. ಇದು ಅಗ್ದಿ ಕಂಪ್ನಿ ಅಂತಂದ್ರೆ ಒಂದು ಅತ್ಯುತ್ತಮ ಕಂಪ್ನಿ ಕ್ವಾಲಿಟಿನ ಹಾಕ್ತಾರೆ ಸರ್ ಅವ್ರು. ಯಾಕಂದ್ರೆ ಈ ಬೆಂಚ್ ಆಗ್ಲಿ ಬೋರ್ಡ್ ಆಗ್ಲಿ ಸರ್ ಎಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ಅತ್ಯುತ್ತಮವಾದ ಒಂದು ಕ್ವಾಲಿಟಿಯನ್ನ ನೀಡ್ಯಾರ ಸರ್. ಇಷ್ಟೆಲ್ಲ ಬಾರಿ ಸರ್. ಇದು ನಮ್ಮನೆ ಪ್ರೈವೇಟ್ ಶಾಲೆಯಲ್ಲಿ ಇರ್ತಕ್ಕಂಥ ಒಂದು ಫೀಲ್ ಬರ್ತದೆ. ಮಕ್ಕಳು ಇದನ್ನ ಉಳಿಸ್ಕೊಂಡು ಹೋಗ್ಬೇಕು ನಮ್ಮೂರನ್ನರು. ಯಾಕಂದ್ರೆ ಇದಕ್ಕೆ ಶ್ರಮ ಪಟ್ಟಿರ್ತಕ್ಕಂಥ ಮಹೇಶ್ ಶಿಕ್ಷಕರ ಒಂದು ಹೆಸರು ಉಳಿಬೇಕಂತಂದ್ರೆ ಈ ಕಟ್ಟಡವನ್ನು ಉಳಿಸ್ಕೊಂಡು ಹೋಗ್ಬೇಕು ನಮ್ಮೂರಲ್ಲಿ. ಚವಿಯಾಗಿ ಸರ್ ಹೈಟೆಕ್ ಶೌಚಾಲಯನ್ನ ಈ ಶಾಲೆ ಕಟ್ಟಿಸ್ಕೊಟ್ರೆ ಅದು ಎಸ್ಪೆಷಲಿ ಮಹಿಳೆಯರಿಗೆ ಒಂದು ಅತ್ಯುತ್ತಮವಾದ ಒಂದು ವಿದೇಶದಲ್ಲಿ ಇರ್ತಕ್ಕಂಥ ಹೈಟೆಕ್ ಶೌಚಾಲಯನ್ನ ಹೊಸಾಟ ಕಂಪನಿಯವರು ಕಟ್ಟಿಸ್ಕೊಟ್ರ. ಮತ್ತು ಅದೇ ರೀತಿಯಾಗಿ ನೋಡಿ ಸರ್ ಈ ತರ ಒಂದು ಅತ್ಯುತ್ತಮ ಶೌಚಾಲಯ. ಯಾಕಂದ್ರೆ ಈ ತರ ನೀರನ್ನ ಆನ್ ಮಾಡಿದ್ರೆ ನೀರು ಜಾಸ್ತಿ ವೇಸ್ಟ್ ಆಗಬಾರ್ದು, ಆ ರೀತಿ ವೇಸ್ಟ್ ಆಗ್ಬಾರ್ದು ಸರ್. ಯಾವುದೇ ರೀತಿ ನೀರು ಅಗ್ದಿ ಕ್ಲೀನ್ ಆಗಿ ಇಟ್ಕೊಳ್ಳಕ್ಕೆ ಮಕ್ಕಳಿಗೆ ಅಂತ ಎಲ್ಲವೂ ಅದೇ ತರ ಇದ್ದಾವೆ. ಅದೇ ತರ. ಓಕೆ ವೀಕ್ಷಕರೇ, ಒಳ್ಳೆ ಹೈಟೆಕ್ ಶೌಚಾಲಯಗಳನ್ನ ಕಟ್ಟಿಸ್ಕೊಟ್ಟಾರ ಇಲ್ಲಿ. ಈ ಶಾಲಾ ಸಿಬ್ಬಂದಿಗಳಿಗೂ ಕೂಡ ಸಿಬ್ಬಂದಿಗೆ ಅಂತಂದ್ರೆ ಸರಿ ಇಲ್ಲ ಸರ್, ಮಕ್ಕಳಿಗೆ ಅಷ್ಟೇ ಇದು ಮಕ್ಕಳಿಗೆ. ಓಕೆ. ಮತ್ತೆ ಇಲ್ಲಿ ಸಹ ಒಂದು ಕೈ ತೊಳಿಲಿಕ್ಕೆ ಮಕ್ಕಳಿಗೆ ಸಿಂಕಿನ ವ್ಯವಸ್ಥೆ ಕೂಡ ಇದೆ ಸರ್. ಓಕೆ ಸೂಪರ್. ಯಾಕಂದ್ರೆ ಒಂದು ಕಂಪ್ನಿ ಈ ತರ ಒಂದು ಒಳ್ಳೆಯ ಒಂದು ಶೌಚಾಲಯ ಕಟ್ಟಿಸ್ಕೊಡ್ತಂದ್ರೆ ಅದು ನಮ್ಮ ಗ್ರಾಮದ ಪುಣ್ಯ ಸರ್. ಇದೆ ಮಕ್ಕಳಿಗೆ ಅನುಕೂಲ ಆಗಲಿ ಈ ತರ ಶೌಚಾಲಯ ಇದೆ ಸರ್. ಇದು ಹೆಣ್ಮಕ್ಳ ಶೌಚಾಲಯ ಸರ್. ಇನ್ನೊಂದು 4 ಕೊಠಡಿ ಇದೆ ಸರ್ ಮಕ್ಕಳಿಗೆ ಓದ್ಲಿಕ್ಕೆ. ಮತ್ತು 2 ಒಂದು ಹೆಣ್ಣು ಮಕ್ಕಳಿಗೆ ಒಂದು ಗಂಡು ಮಕ್ಕಳಿಗೆ ಶೌಚಾಲಯ ನಿರ್ಮಾಣ ಮಾಡ್ಲಿಕ್ಕೆ ಅವರು ಕೊಟ್ಟರು ಸರ್. ಫ್ರೆಂಡ್ಸ್ಗೆ ಆ ಕಡೆ ಸರ್ ಇನ್ನೊಂದು. ಯಾಕಂದ್ರೆ ಅದು ಇದೇ ತರ ಐತೆ. ಅದು ಹೈಟೆಕ್ ಸರ್. ಅದು ಇದಕ್ಕಿಂತ ಹೈಟೆಕ್ ಸರ್ ಇನ್ನೊಂದು. ಓಕೆ ಬನ್ನಿ ವೀಕ್ಷಕರೇ, ಅದನ್ನು ಕೂಡ ನಾವು ವೀಕ್ಷಣೆ ಮಾಡ್ಕೊಂಡ್ ಬರೋಣ. ಇದು ಅದು ಬನ್ನಿ ವೀಕ್ಷಕರೇ, ಬಾಯ್ಸ್ ಹೊಸಟ ಕಂಪ್ನಿಯವ್ರು ತಯಾರು ಮಾಡಿರ್ತಕ್ಕಂತಹ ಶೌಚಾಲಯವನ್ನು ನಿಮ್ಗೆ ತೋರಿಸ್ತೇನೆ. ಹೈಟೆಕ್ ಶೌಚಾಲಯ. ನಮ್ಮ ಜೊತೆಗೆ ಇವತ್ತಿನ ದಿವಸ ಆ ಶಾಲೆಯ ಶಿಕ್ಷಕರಿದ್ದಾರೆ, ಅವ್ರು ತೋರಿಸ್ತಾರೆ ಬನ್ನಿ. ಬಾಯ್ಸ್ ಟಾಯ್ಲೆಟ್ ಅಂತ ಸರ್. ಸೇಮ್ ಟಾಯ್ಲೆಟ್ ಹೆಂಗಿರುತ್ತೆ ಸ್ವಲ್ಪ ಯೂರಿನ್ ಸರ್ ಇದು ಬಾಯ್ಸಿಗೆ. ಇದು ಸಹ ಒಂದು ಸ್ವಲ್ಪ ನೀರನ್ನ ಹಿಂಗ್ ಪ್ರೆಸ್ ಮಾಡಿದ್ರೆ ನೀರು ಬರುತ್ತಾ. ಇದು ಬಾಲಕರ ಶೌಚಾಲಯ ಸರ್. ಇದು ಕೂಡ ಸೇಮ್ ಸರ್. ಇದು ಸಿಂಕ್ ಸರ್ ಬಾಯ್ಸಿಗೆ. ಎಲ್ಲವೂ ಅನ್ನೋದು ಎರಡು ಕೂಡ ಸರ್. ಬಾಲಕಿಯರ ಶೌಚಾಲಯ ಮತ್ತು ಬಾಲಕರ ಎರಡೂ ಕೂಡ. ಇಲ್ಲಿ ಕೂಡ 4 ಟಾಯ್ಲೆಟ್ ರೂಮ್. 4 ಟಾಯ್ಲೆಟ್, 2 ಟಾಯ್ಲೆಟ್ ಸರ್. ಹೈಟೆಕ್ ಸರ್. 2 ಹೈಟೆಕ್ ಸರ್. ಅಲ್ಲ 4 ಇದಾವಲ್ರಿ. 1 2 3 4 ಟಾಯ್ಲೆಟ್ ಸರ್. 4 ಟಾಯ್ಲೆಟ್ ರೂಮ್ಸ್, 4 ಮೂತ್ರ ವಿಸರ್ಜನೆ ಮಾಡುವಂತ ಜಾಗ. ಓಕೆ ಸೂಪರ್. ನಮಸ್ಕಾರ ರೀ. ನಮಸ್ಕಾರ ಸರ್. ಏನ್ ನಿಮ್ಮ ಊರಿಗೆ ಹೊಸ ಶಾಲೆ ನಿರ್ಮಾಣ ಆಗಿದೆ, ಏನ್ ಹೇಳ್ತೀರಿ? ಒಳ್ಳೇದಾತ್ ಸರ್. ಬಹಳ ಅನುಕೂಲ ಆತ್ ಸರ್. ಎಲ್ಲ ಮಕ್ಕಳಿಗೆ ಕಲಿಯಕ್ಕನ ಅನುಕೂಲ ಆತ್ ಸರ್. ಬಹಳ ಒಳ್ಳೇದ್ ಸರ್. ಅದು ಯಾವ್ದೋ ಹೊಸಟ ಕಂಪ್ನಿಯವ್ರಂತ. ಹ್ಞೂ ಸರ್. ನಿಮ್ಮ ಊರಿಗೆ ಇಡೀ ಶಾಲೆಯನ್ನ ನಿರ್ಮಾಣ ಮಾಡಿಕೊಟ್ಟವ್ರು ಅವರು. ಬಹಳ ಒಳ್ಳೇದಾತ್ ಸರ್. ಒಳ್ಳೇದಾತು. ಒಳ್ಳೇದಾತ್ ಸರ್. ಖುಷಿ ನಿಮ್ಗ? ಖುಷಿ ಸರ್. ನಿಮ್ಮ ಊರಿನ ಮಕ್ಕಳು ಓದ್ತಾರ ಇಲ್ಲಿ? ಒಳ್ಳೇದಾತ್ರಿ ಎಲ್ಲರಿಗೆ. ಎಲ್ಲ ನಮ್ಮ ಮಕ್ಳು ಎಲ್ಲ ನಮ್ಮ ಮಕ್ಳು ಅಲ್ಲ ಸರ್. ಎಲ್ಲನ ಸೂಪರ್. ಏನ್ ನಿಮ್ಮ ಹೆಸರು ರೀ? ರಮೇಶ್ ರೀ. ರಮೇಶ್. ನೋಡಕಂತ ಬಂದಿರೇನ? ನೋಡಕಂತನ ಬಂದಿ ಸರ್. ಇಗ್ರಿ ಸರ್. ಖುಷಿ ಒಂದು ಖುಷಿ ಆಗುತ್ತಲ್ಲ ಸರ್. ಬಾಳ ಪಾಪ ಅವರು ಕೂಡ ತಮ್ಮ ಊರಿಗೆ ಶಾಲೆ ಬಂದಿರೋದಕ್ಕಾಗಿ ನೋಡಕಂತೇಳಿ ಬಂದಾರ. ನೋಡ್ರಿ ಅವರು ರಮೇಶ್ ಅಂತ ಅವ್ರ ಹೆಸರು. ಸುಳ್ಳಾರ್ ಅಂತ. ಖುಷಿ ಸುಳ್ಳಾರ್ ಅಂತೆ. ನಮಸ್ಕಾರ ಸರ. ಸರ್ ನಮಸ್ತೆ. ಏನ್ ಸರ ನೀವು ಈ ಶಾಲೆ ಶಿಕ್ಷಕರು? ಅಲ್ಲ ಸರ್, ನಾವು ಬೇರೆ ಶಾಲೆ, ಇಲ್ಲೇ ಪಕ್ಕದ ಶಾಲೆ ಶಾಲೆ ಶಿಕ್ಷಕರು. ಗೋಲ್ಡ್ ಬರೇಕತ್ತೀರಿ? ಹ್ಞೂ. ಏನ್ ಅನ್ಸುತ್ತೆ ಸರ್, ಹೊಸಟ ಕಂಪ್ನಿಯವರು ಹೊಸ ಶಾಲೆ ನಿರ್ಮಾಣ ಮಾಡಿಕೊಟ್ರ? ಒಬ್ರು
ಬಂದು ನಮ್ಮ ಶಾಲೆ ಉದ್ಧಾರ ಮಾಡ್ತಾರಂದ್ರೆ ನಾವು ಅದರ ಉಪಯೋಗ ಪಡ್ಕೊಳ್ಬೇಕಾದಂತ ಎಲ್ಲ ಗ್ರಾಮಸ್ಥರ ಕರ್ತವ್ಯ ಅದು, ಅದನ್ನ ಪಡ್ಕೋಬೇಕು. ಅದೇ ತರನ ನಮ್ಗೆ ಯಾವುದೇ ಶಾಲೆ ಇರಲಿ ಭೇದ ಭಾವ ಇಲ್ಲ, ಎಲ್ಲ ಶಾಲೆ ಒಂದೇ. ಕನ್ನಡ ಶಾಲೆ ಉಳಿಲಿ, ಕನ್ನಡ ಶಾಲೆ ಬೆಳಿಲಿ, ಕನ್ನಡ ಮಕ್ಕಳು ಕಲೀಲಿ ಅನ್ನೋದೇ ನಮ್ಮ ಉದ್ದೇಶ. ಓಕೆ, ಒಳ್ಳೆ ಮಾತು ಹೇಳಿದ್ರಿ ಸರ್. ನಾಳೆ ಸಂಭ್ರಮ, ಈ ಶಾಲೆ ಓಪನಿಂಗ್ ಆಗ್ತಾ ಇದೆ, ಅದ್ರ ಬಗ್ಗೆ ಏನಂತೀರಿ? ಇಲ್ಲ ಸರ್, ಅದು ಚೆನ್ನಾಗಾಗ್ಲಿ, ಒಳ್ಳೇದಾಗ್ಲಿ, ನಮ್ಮ ಸೇವೆ ಸಣ್ಣ ಸೇವೆ ಇರ್ಲಿ ಅಂತ ಹೇಳಿ ಬಂದಿದ್ದೀವಿ ಸರ್. ಬೋರ್ಡ್ ಬರಿತಾ ಇದ್ದೀರಿ? ಹೌದು ಸರ್, ಹೌದು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ಏನ್ ಸಂಭ್ರಮ ಸರ, ಇವತ್ತು ನಿಮ್ಮೂರೊಳಗ ಸಂಭ್ರಮ. ನಾಳೆ ಒಸಾಟ ಕಂಪನಿಯವರ ಒಂದು ಶಾಲೆ ಪ್ರಾರಂಭೋತ್ಸವನ ಕಾಣಿಸ್ತಾ ಇದೆ. ನೀವು ಕೂಡ ಸ್ಥಳೀಯ ಈ ಊರಿನ ಗ್ರಾಮಸ್ಥರು, ನೀವು ಯುವಕರು, ನೀವು ಕೂಡ ಒಬ್ಬ ಮೇಷ್ಟ್ರು, ಏನ್ ಹೇಳ್ತೀರಿ ಸರ್ ನೀವು? ಬಹಳ ಖುಷಿ ಆಗ್ತಿದೆ ಸರ್. ನಾಳೆ ಒಂದು ಸಂಭ್ರಮ. ಹೊಸಾಟ ಕಂಪನಿಯವರು ನಮ್ಮ ಊರಿಗೆ ಒಂದು ಹೊಸ 4 ತರಗತಿ ಕೊಠಡಿಗಳನ್ನ ಕಟ್ಸಿಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ಶಾಲೆ ಬಹಳ ನಮ್ಮ ಊರಿಗೆ ಬಹಳ ಅನುಕೂಲ ಆಗಿದೆ. ಇದರಿಂದ ಮಕ್ಕಳು ಕಲಿಯೋದಕ್ಕೆ ಬಹಳ ಅನುಕೂಲ ಆಗಿದೆ ಸರ್. ನಿಮ್ಮ ಊರಿನಲ್ಲಿ ಎಷ್ಟು ಮನೆಗಳದಾವು? ಒಂದು 500 ಮೇಲೆ ಇದೆ ಸರ್. 500 ಮನೆ? 500 ಮೇಲೆ ಇದೆ. ಕೇವಲ 500 ಮನೆ ಇರ್ತಕ್ಕಂತ ಒಂದು ಪುಟ್ಟ ಗ್ರಾಮ. ಹಾ ಸರ್. ನಿಮ್ಮ ಊರಿನೊಳಗ ನಾನು ಕೇಳಿದೆ, ನಾನು ಇಲ್ಲಿ ಸಾರ್ವಜನಿಕ ನಿಮ್ಮ ಊರಿನವರಿಂದ ಕೇಳಿ ತಿಳ್ಕೊಂಡೆ. ಹಾ ಸರ್. ಕಾಲೇಜ್ ಇದೆ ಅಂತೆ, ಕಾಲೇಜ್ ಹೈಟೆಕ್, ಆಮೇಲೆ ಆಯುರ್ವೇದ ದವಾಖಾನೆ ಇದೆ, ಪಶು ಚಿಕಿತ್ಸಾಲಯ ಇದೆ, ಹೈಸ್ಕೂಲ್ ಇದೆ, ಪ್ರೈಮರಿ ಇದೆ, ಒಂದು 2ರಿಂದ 3 ಅಂಗನವಾಡಿ ಕೇಂದ್ರಗಳಿದ್ದಾವೆ. ಏನ್ ಸರ್ ಇದು ಸಣ್ಣದ ಒಂದು ಊರಿನೊಳಗೆ ಇಷ್ಟೆಲ್ಲ ಸೌಲಭ್ಯಗಳು ಹೆಂಗ ನಿರ್ಮಾಣ ಆಯ್ತಂತ? ಸರ್ ಇದೆಲ್ಲ ಶಾಸಕರ ಅನುದಾನ, ಶಾಸಕರ ಒಂದು ಇಚ್ಛೆಯನ್ನು ಕೂಡ ಇದೆ ನಮ್ಮ ಊರಿನ ಮೇಲೆ. ಜೊತೆಗೆ ಈ ಹೊಸಾಟ ಒಂದು ಶಾಲೆ ಬರೋಕ ಬಹಳ ಆಸೆ ಏನಪ್ಪಾ ಅಂದ್ರೆ ಮಹೇಶ್ ಗುರುಗಳು ಸರ್ದು ಅವರ ಒಂದು ಆಸಕ್ತಿ, ನಮ್ಮ ಗುರು ಸರ್, ನಿಮ್ ಗುರುಗಳು ಸರ್, ಅವರ ಒಂದು ಇಚ್ಛೆಯ ಮೇರೆಗೆ, ಅವರ ಆಸೆಯಂತೆ ನಮ್ಮೂರಿಗೆ ನಾಳೆ ಈ ಹೊಸಾಟ ಬಿಲ್ಡಿಂಗ್ ಉದ್ಘಾಟನೆ ಆಗೋದು ಬಹಳ ಖುಷಿ ತರ್ತಾ ಇದೆ ನಮಗೆ. ಓಕೆ ಸರ್. ವಿಷಯ ಸರ್, ನಮ್ಮೂರಿಗೆ ಸರ್ ಅವರು ಬಿಟ್ಟು ಸದಾ ನಮ್ಮ ದುಃಖದ ಇರ್ಲಿ, ಅನಿವಾರ್ಯ ಸರ್. ಅದ ಬದುಕಿನೊಳಗ ಏನಂತಂದ್ರೆ ಈ ಒಂದಷ್ಟು ವಿಷಯಗಳು ಅನಿವಾರ್ಯತೆ ಇರುತ್ತ, ಯಾರು ಶಾಶ್ವತ ಅಲ್ಲ. ಹೌದು ಸರ್. ಈಗ ನಾವು ಬೇರೆ ಇದ್ರ ಬಗ್ಗೆ ಮಾತಾಡೋದು ಬೇಡ, ಇರ್ಲಿ, ಇವತ್ತು ಸಂಭ್ರಮದ ಬಗ್ಗೆ ಮಾತಾಡ್ಬಿಡೋಣ. ನಮ್ಗೆ ಏನಂತಂದ್ರೆ ಹೊಸಟ ಕಂಪ್ನಿಯವರು ಈ ಒಂದು ಪುಟ್ಟ ಗ್ರಾಮಕ್ಕೆ ಇಂತೊಂದು ಅಚ್ಚುಕಟ್ಟಾದ ಹೈಟೆಕ್ ಆದ ಒಂದು ಸ್ಕೂಲ್ ಅನ್ನ ನಿರ್ಮಾಣ ಮಾಡಿಕೊಟ್ರಲ್ಲ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಗ್ರಾಮಸ್ಥರಾಗಿ? ಸರ್, ತರಬೇಕಾರೆ ನಮ್ಮ ಮಹೇಶ್ ಗುರುಗಳು ಸರ್ ಬಹಳ ಕಷ್ಟಪಟ್ಟ ಸರ್. ಅವ್ರ ಸಿಕ್ಕಾಪಟ್ಟೆ ತಮ್ಮ ಕೆಲಸದ ಜವಾಬ್ದಾರಿ ತಗೊಂಡ್ ಸರ್ ಅಚ್ಚುಕಟ್ಟಾಗಿ ಎಲ್ಲ ಇಂತ ಮುಂದೆ ಮಾಡಿಕೊಟ್ಟ ಸರ್. ನೀವು ಅವ್ರ ಕೈ ಒಳಗೆ ಶಿಷ್ಯ? ಹೌದು ಸರ್. ಏನ್ ನಿಮ್ಮ ಹೆಸರು? ರಮೇಶ್ ಸರ್. ಸರ್ ತಮ್ಮ ಹೆಸರು? ಹನುಮಗೌಡ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ತಮ್ಗೆ ಒಳ್ಳೆ ಮಾಹಿತಿ ನೀಡಿದ್ರಿ ಸರ್. ಸರ್ ನಮಸ್ಕಾರ. ನಿಮ್ಮ ಹೆಸರು ಏನು ಸರ್? ಒಳ್ಳೆಪ್ಪ. ಫಸ್ಟ್ ಕ್ಲಾಸ್ ಸರ್, 4ನೇ ಬಿಲ್ಡಿಂಗ್ ಅಲ್ಲಿ ನಾವು ಕಲ್ತಿರ್ತದ್ದು. ಆದ್ರೆ ಇತ್ತೀಚೆಗೆ ಸರ್ಕಾರಿ ಬಿಲ್ಡಿಂಗಿನ ಮತ್ತು ಇಂಥ ಹೊಸಾಟ ಕಂಪನಿಯವರು ಕೂಡ ನಮಗೇನು ಅಚ್ಚುಕಟ್ಟಾಗಿ ಮಕ್ಕಳಿಗೆ ಏನಂದ್ರೆ ಒಂದು 1ನೇ ತರಗತಿ ಮಗುವಿಗೆ ಏನು ಅವಶ್ಯಕತೆ ಇದೆ ಒಂದು ಬಿಲ್ಡಿಂಗ್ನಲ್ಲಿ ಆ ಥರ ಎಲ್ಲ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಮತ್ತು ಪಠ್ಯಕ್ಕೆ ಅನುಗುಣವಾಗಿ ಏನೇನು ಕಲಿಸಬೇಕು ಅದನ್ನು ಚಿತ್ರ ರೂಪದಲ್ಲಿ ಬಿಡಿಸಿ ಕೊಟ್ಟಿದ್ದಾರೆ. ಅವರಿಗೆ ನಾವು ತುಂಬಾ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ. ಒಂದು ಮಕ್ಕಳಿಗೆ ಕಲೀಲಿಕ್ಕೆ ಏನೆಲ್ಲ ಒಂದು ಸೌಲಭ್ಯಗಳು ಬೇಕು, ಮಕ್ಕಳ ತಲೆಯೊಳಗೆ ಜ್ಞಾನ ಯಾವ ರೀತಿಯಾಗಿ ಹೋಗ್ಬೇಕು, ಅದನ್ನೆಲ್ಲ ಸೌಲಭ್ಯವನ್ನ ಇವತ್ತಿನ ದಿವಸ ಆಧುನಿಕ ಜಗತ್ತಿಗೆ ಅನುಗುಣವಾಗಿ ಶಾಲಾ ಕಟ್ಟಡವನ್ನ ನಿರ್ಮಾಣ ಮಾಡಿಕೊಟ್ಟಾರ. ಅದೇ ಒಂದು ಅಂತೀರಿ. ಊರಿಗೆ ಸಂಭ್ರಮ. ಕೀರ್ತಿ ಮೇಡಮ್ ಅವರು, ತುಂಬ ಧನ್ಯವಾದಗಳು ಸರ್. ಯಾಕಂದ್ರೆ ಊರಿನ ಸರ್ ಯಾವುದೇ ನಿರೀಕ್ಷೆ ಇಲ್ಲದೆ ನಮ್ಮ ಊರಿಗೆ ಈ ತರ ಒಂದು ಬಿಲ್ಡಿಂಗ್ ಅನ್ನ ಸ್ಯಾಂಕ್ಷನ್ ಮಾಡಿ ಯಾವುದೇ ನಿರೀಕ್ಷೆ ಇಲ್ಲದೆ ನಮ್ಮ ಊರಿಗೆ ಒಂದು ಇಡೀ ನಮ್ಮ ಹೋಬಳಿಯಲ್ಲೇ ನಮ್ಮ ಊರಿಗೆ ಅಷ್ಟೇ ಇದೆ. ಸೊ ಹಾಗಾಗಿ ನಮಗೆ ಬಹಳ ಖುಷಿಯಾಗಿದೆ. ನಮಸ್ಕಾರ ಸರ್. ನಿಮ್ಮ ಹೆಸರೇನ್ರಿ? ವೀರಭದ್ರಪ್ಪ ಶೆಟ್ರು, ಎಡ್ಡೋಣಿ ಗ್ರಾಮದವರು. ನಿಮ್ಮ ಶಾಲೆಗೆ ಹೊಸಟ ಕಂಪ್ನಿಯವರು ಒಂದು ಹೊಸ ಶಾಲೆಯನ್ನ ನಿರ್ಮಾಣ ಮಾಡಿಕೊಟ್ಟಾರ. ಏನು ಅನಿಸಿಕೆ ವ್ಯಕ್ತಪಡಿಸ್ತೀರಿ? ತುಂಬ ಚೆನ್ನಾಗಿ ಮಾಡಿಕೊಟ್ಟಾರೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಾರ. ನಿಮ್ಮ ಊರಿನ ಎಷ್ಟದವ್ರು ನಿಮ್ಮ ಊರಾಗ ಮನೆ ರೀ? 500 ಮನೆ, 600 ಮನೆ. 600 ಮನೆ. ಕೇವಲ 600 ಮನೆ ಇರ್ತಕ್ಕಂತಹ ಊರಿಗೆ ಇಂಥದ್ದೊಂದು ದೊಡ್ಡದೊಂದು ಹೈಟೆಕ್ ಶಾಲೆ ನಿರ್ಮಾಣ ಮಾಡಿಕೊಟ್ಟಾರಲ್ಲ, ಏನಂತೀರಿ? ಖುಷಿ ಅನಿಸ್ತದೆ ರೀ. ಖುಷಿ. ಯಾವುದಾಗಲಿ ಒಂದು ಶಿಸ್ತಾಗಿ ಬಿಲ್ಡಿಂಗ್ ಮಾಡಿಕೊಟ್ಟಕ್ಕೆ ಚಲೋ ಆಗಿದೆ. ನಾಳೆ ಇದು ಓಪನಿಂಗ್ ಕಾಣ್ತಾ ಇದೆ, ಹೌದಿಲ್ರಿ? ಪ್ರಾರಂಭೋತ್ಸವ. ಯಾರ್ಯಾರು ಬರ್ತಾ ಇದ್ದಾರೆ? ಏನೇನು ಯಾವ ಥರ ಗ್ರ್ಯಾಂಡ್ ಓಪನಿಂಗ್ ಆಗುತ್ತೆ ಇದು? ಅದು ಹೊಸಾಟ ಕಂಪ್ನಿಯವರು
ಆಮೇಲೆ ಎಸ್ ಡಿ ಎಮ್ ಮತ್ತು ಊರಿನ ಹಿರಿಯರು, ಆಮೇಲೆ ಮತ್ತು ಶಿಕ್ಷಕರ ಬಂಧು ಬಳಗ, ಸ್ವಲ್ಪ ಮಂದಿ ಏನಪ್ಪ ಪಾಲಕ ಹುಡುಗರು ಬರ್ತಾರೆ ಪಾಲಕರು ಎಲ್ಲರೂ ಸೇರಿಕೊಂಡು ಓಪನಿಂಗ್ ಮಾಡ್ತಾ ಇದ್ದೀರಿ. ಓಕೆ ಥ್ಯಾಂಕ್ ಯು ಸರ್, ನಮಸ್ಕಾರ.